ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ರಜ, ಏನ್ ಹೇಳ್ತಾ ಇದ್ಯೋ? ಏನ್ ಮಾತಾಡ್ತಾ ಇದ್ಯಾ? ಹೇಳೋ, ಏನ್ ಹೇಳ್ತಾ ಇದ್ಯಾ? ಹೇಳು ಸರಿಯಾಗಿ. ಏ ರಜತ್, ಎಚ್ಚರ ಮಾಡ್ಕೊ. ಏನ್ ಹೇಳ್ತಾ ಇದ್ಯಾ? ನೀ ಏನ್ ಮಾತಾಡ್ತಾ ಇದ್ಯೋ? ಹೇಳೋ, ಸರಿಯಾಗಿ ಹೇಳು ರಜತ್. ಹುಲ್ ಕುಡ್ದು ಚಿತ್ತಾಗಿದ್ದಾರೆ, ಎಲ್ಲಿ ಮಾತಾಡ್ತಾರೆ? ಮೇಡಮ್, ಯಾವ್ದೋ ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ರು. ಆ ಹುಡುಗಿ ಜೊತೆ ಜಗಳ ಮಾಡ್ಕೊಂಡ್ರು. ಅವಾಗ್ಲಿಂದ ಕನ್ವರ್ಸ್ತಾ ಇದಾರೆ ಮೇಡಮ್. ರಜತ್, ಸರಿಯಾಗಿ ಹೇಳು, ಅದ್ ಏನ್ ಹೇಳ್ತಿದ್ಯಾ ಅಂತ. ನೀನ್ ಅವಳನ್ನ ನೋಡಿದ್ಯಾ? ರಜತ್, ಎಚ್ಚರ ಮಾಡ್ಕೊಳ್ಳೋ. ರಜತ್ ಮೇಡಮ್, ನೆಕ್ಸ್ಟ್ ಬರೋ ಕಸ್ಟಮರ್ಗೆ ತೊಂದರೆ ಆಗುತ್ತೆ, ಪ್ಲೀಸ್ ಕರ್ಕೊಂಡು ಹೋಗಿ. ಏನ್ ನೋಡ್ತಾ ಇದ್ಯಾ? ನನ್ ಮಾತ್ ಕೇಳು, ಹೇಳು. ರಜತ್, ಪ್ಲೀಸ್ ಹೆಲ್ಪ್ ಮಾಡಿ. ಈಗ ಆಗ್ತಾ ಇರೋ ಒಂದೊಂದು ಅವಮಾನನು, ಒಂದೊಂದು ದುಃಖನೂ ನೆನ್ಪಿಟ್ಟಿರ್ತೀನಿ ಕಣೆ. ನಾವು ಟೀ ಕುಡ್ದಾಯ್ತು, ಮೀರಾ ಅವ್ರೇನು ಬರ್ಲೇ ಇಲ್ಲ. ಅನಿ, ಎಲ್ಲಿ ಹೋದ್ಲು ಅವಳು? ಏನೋ ಮಾವಿನ ಕೇಳ್ಕೊಂಡು ಹೋದ್ಲಣ್ಣ. ಈ ಮೀರಾ ಏನು LKG ಮಕ್ಳಾಡ್ದಾಗ ಆಡ್ತಾಳೆ. ಮಗುವಿನ ತರ ಮನ್ಸಿರ್ಬೇಕು ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಅತ್ಗೆ, ಮಗುವಿನ ತರ ಮನ್ಸಿರ್ಬೇಕು, ಆದ್ರೆ ಮಕ್ಳ ತರ ಆಡ್ಬಾರ್ದು. ಈ ಮೀರಾ ಮಕ್ಳ ತರ ಆಡಲ್ಲ, ಮಂಗ್ನಾಟ ಆಡ್ತಾಳೆ. ಎಂಗೇಜ್ಮೆಂಟ್ ಆಗೋವರೆಗೂ ನಾನ್ ನಿಮ್ ಬಾಸ್ ತಮ್ಮ ಆಗಿದ್ದೆ, ಆದ್ರೆ ಈಗ ನಾನ್ ನಿಮ್ ಮೈದ್ನ. ಸಾರ್ ಅಂತ ಕರೆದು ನನ್ನನ್ನ ದೂರ ಮಾಡಬೇಡಿ. ಪ್ರೀತಿಯಿಂದ ಅನಿಕೇತ್ ಅನ್ನಿ ಸಾಕು. ಬೇಡ, ನಾನ್ ನಿಮ್ಮನ್ನ ಹೇಗೆ ಪ್ರೀತಿಯಿಂದ ಅದ್ಕೆ ಅಂತೀನೋ, ನೀವು ನನ್ನನ್ನ ಮೈದ್ನ ಅನ್ನಿ ಸಾಕು. ಯಾಯ, ದಟ್ಸ್ ಬೆಟರ್. ನೀವು ಅವನನ್ನ ಹಾಗೆ ಕರೀರಿ, ಇಲ್ಲ ಅಂದ್ರೆ ಅವನ್ ಸುಮ್ಮನೆ ಇರಲ್ಲ. ಆಯ್ತು ಮೈದ್ನ ಅವರೇ. ಮೀರಾ ಇದ್ದಿದ್ರೆ ಇದಕ್ಕೂ ಏನಾದ್ರೂ ಕಮೆಂಟ್ ಮಾಡಿರೋಳು. ಮರ್ತೇ ಬಿಟ್ಟೆ ನೋಡೋಣ, ನಾನೋ ಕರ್ಕೊಂಡ್ ಬರ್ತೀನಿ, ಮತ್ತೆ ದಾರಿ ತಪ್ಪಿಸ್ಕೊಂಡು ಹೋದ್ರೆ ಕಷ್ಟ. ಹೇ ಅನಿ, ಅವಳಿಗೆ ನಿನಗಿನ್ನ ಚೆನ್ನಾಗಿ ಬ್ಯಾಂಗ್ಳೂರ್ ರೂಟ್ಸ್ ಗೊತ್ತಿದೆ ಕಣೋ. ಯಾವ್ಯಾವ ಏರಿಯಾಲಿ ಎಲ್ಲೆಲ್ಲಿ ಹೇಗ್ ಚೌಕಾಸಿ ಮಾಡ್ಬೇಕು ಅಂತ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಐ ಆಮ್ ಡ್ಯಾಮ್ ಶೋರ್ ಅವಳು ಎಲ್ಲೋ ಯಾರ ಹತ್ರನೋ ಚೌಕಾಸಿ ಮಾಡ್ತಾ ನಿಂತಿರ್ತಾಳೆ. ನನ್ಗೂ ಅದೇ ಭಯ. ₹2 ಚೌಕಾಸಿ ಮಾಡಕ್ ಹೋಗಿ 2 ಅವರ್ ವೇಸ್ಟ್ ಮಾಡ್ತಾಳೆ. ಸಪೋಸ್ ಏನಾದ್ರೂ ಅವ್ರು ಮಾತಾಡ್ಬಿಟ್ರೆ ಸಾಕು, ಸ್ವಂಟಕ್ ವೇಲ್ ಕಟ್ಕೊಂಡು ಜಗಳಕ್ಕೆ ನಿಲ್ತಾಳೆ. ಸರಿ ಅಣ್ಣ, ನಾನೋಗಿ ನೋಡ್ಕೊಂಡು ಬರ್ತೀನಿ. ಹೇ ಅನಿ, ಹೇಗೂ ನಾವು ಟೀ ಕುಡ್ದಿದ್ ಮುಗ್ದಿದೆ, ನಾವು ಬರ್ತೀವಿ ಕಣೋ. ಅಣ್ಣ, ನಿನಗೆ ಯಾಕೋ ಅರ್ಥ ಆಗ್ತಿಲ್ಲ. ಅಣ್ಣ, ನಾನೇನ್ ಮೀರನ್ನ ಒತ್ಕೊಂಡ್ ಬರಲ್ಲ, ಹುಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ. 2 ನಿಮಿಷ ಆಗುತ್ತೆ, ಅದಕ್ಕೆ ಜೊತೆ ಟೈಮ್ ಸ್ಪೆಂಡ್ ಮಾಡು. ಅಲ್ಲ ಕಣೋ, ಅದು ಇವಾಗ ಅದಕ್ಕೆ ಜೊತೆ ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನಿನ್ಗೇನು ಅರ್ಥನೇ ಆಗಲ್ವೇನೋ? ಡೇಟಿಂಗ್ ಬಂದಿರೋದು ನೀವಿಬ್ರೇ ಸುತ್ತಾಡಿ. ಸರಿ ಅಣ್ಣ, ನಾನೋಗಿ ಮೀರನ್ನ ಹುಷಾರಾಗಿ ಕರ್ಕೊಂಡು ಬರ್ತೀನಿ. ಅಲ್ಲೇ ಅವ್ರೆ, ಹಾಗೆ ಒಂದ್ ರೌಂಡು ವಾಕ್ ಹೋಗೋಣವಾ?
ತಾತ ಇದನ್ನ ಇಟ್ಕೊಳ್ಳಿ ತಾತ, ಓಕೆನಾ? ಇದನ್ನೆಲ್ಲ ನಾನೇ ತಗೋತೀನಿ, ಸರಿನಾ? ನನ್ನ ಪಾಲಿನ ದೇವತೆ ಕಣಮ್ಮ ನೀನು, ದೇವತೆ. ಅಯ್ಯೋ ತಾತ, ಅಷ್ಟ್ ದೊಡ್ಡ ಮಾತೆಲ್ಲ ಆಡ್ಬೇಡಿ. ನಿನಗೆ ಆ ದೇವ್ರು ಒಳ್ಳೇದು ಮಾಡ್ಲಮ್ಮ. ಆಶೀರ್ವಾದ ಮಾಡಿ ಸಾಕು. ಆ ದೇವ್ರ ಕೃಪೆ ಯಾವಾಗಲೂ ನಿನ್ನ ಮೇಲೆ ಇರ್ಲಮ್ಮ. ಆ ದೇವರು ನಿನ್ನ ಮನೆಯವ್ರನ್ನ ಚೆನ್ನಾಗಿಟ್ಟಿರ್ಲಮ್ಮ. ಅಯ್ಯೋ, ಮನೆಯವರು ಅಂದ ತಕ್ಷಣ ನೆನ್ಪಾಯ್ತು, ಮನೆಯವ್ರನ್ನೇ ಮರ್ತು ಹೋಗ್ಬಿಟ್ಟಿದೀನಿ ತಾತ. ಸರಿ ತಾತ, ನಾನಿನ್ ಬರ್ತೀನಿ. ಬಾಯ್ 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 ಬಾಯ್, ಟೇಕ್ ಕೇರ್. ಜೋಪಾನ. ಸಿಗ್ತಾ ಇದ್ದ ಹಾಗೆ ಎಳ್ಕೊಂಡ್ ಬರ್ತೀನಿ. ಹಲೇ ಅವರೇ, ಒಂದು ನಿಮಿಷ ಇರಿ, ಬರ್ತೀನಿ. ಯಾಕೆ? ಒಂದೇ ಒಂದು ನಿಮಿಷ ಬರ್ತೀನಿ. ತಗೊಳ್ಳಿ, ಫೋನ್ ಇಟ್ಕೊಳ್ಳಿ. ಹೌದು ಕಣೋ ರಜ, ನೀನು ಕುಡ್ದಿರೋ ಮತ್ತಲ್ಲಿ ಮಾತಾಡ್ತಾನೆ. ನೀನ್ ಹೇಳ್ತಿರೋದು ನಿಜಾನ? ಅಹಲ್ಯ ಇಲ್ಲೇ ಇದ್ದಾನೆ.
ನಿಮ್ಮ ಹತ್ರ ಮಾವಿನಕಾಯಿ ತಗೊಳೋದಕ್ಕೊಂದು ಹುಡುಗಿ ಬಂದಲ್ಲ, ಎಲ್ಲೋದ್ಲು? ಅದೇ ನೀಲಿ ಕಲರ್ ಡ್ರೆಸ್ ಹಾಕೊಂಡಿತ್ತಲ್ಲ ಆ ಹುಡುಗಿನೇನಪ್ಪ? ಅವಳೇ ತಾತ. ಎಲ್ಲೋದ್ಲು? ಅವಳು ನಿಮ್ಮನೆ ಹುಡುಗಿನಪ್ಪ? ಹೌದು ತಾತ. ಯಾಕೆ, ಏನಾದ್ರು ತೊಂದರೆ ಮಾಡಿದ್ಲ? ಬಿಡ್ತು ಅನ್ನಪ್ಪ, ಸಾಕ್ಷಾತ್ ದೇವತೆ ಕಣಪ್ಪ ಹುಡುಗಿ. ಎಷ್ಟು ಒಳ್ಳೆ ಗುಣ ಇದೆ, ಎಂಥ ನಯ ವಿನಯ ಇದೆ. ನಯ ವಿನಯನ? ಹೌದಪ್ಪ, ಅಪರಂಜಿ ಅಂತ ಗುಣ. ಕಷ್ಟದಲ್ಲಿರೋ ನೋಡಿದ್ರೆ ಬೆಣ್ಣೆಂಗ್ ಕರಗೋಗುತ್ತಾ ಹುಡುಗಿ ಮನಸ್ಸು. ಆ ಅಮ್ಮ ಇವತ್ತು ಮಾಡ್ರೆ ಸಹಾಯನ ನಾನು ಈ ಜೀವನದಲ್ಲೇ ಮರೆಯಲ್ಲಪ್ಪ. ನಿಮಗ್ ಸಹಾಯ ಮಾಡಿದ್ಲ? ಹೂನಪ್ಪ, ಕಷ್ಟ ಅಂತ ಕಣ್ಣೀರಂತೆ ಕೈ ತುಂಬ ದುಡ್ಡು ಕೊಟ್ಟಲ್ಲ ನನ್ನ ತಾಯಿ. ಹಾಗಾದ್ರೆ ಮಾವಿನಕಾಯಿಗೋಸ್ಕರ ನಿಮ್ಮ ಹತ್ರ ಚೌಕಾಸಿ ಮಾಡ್ಲಿಲ್ವ? ಚೌಕಾಸಿನ ಆ ಮಗು ಮಾಡಿದ ಸಹಾಯಕ್ಕೆ ನಮ್ಮ ಮನೆಯಲ್ಲೆಲ್ಲ 3 ದಿನ ಹೊಟ್ಟೆ ತುಂಬ ಊಟ ಮಾಡ್ತೀವಪ್ಪ. ಮೂರು ವರ್ಷ ಒಂದೊಂದು ದಿನಾನು ಒಂದೊಂದು ಕ್ಷಣನೂ ನಾನು ಬೀದಿ ಬೀದಿ ಅಲಿಯೋ ಹಾಗೆ ಮಾಡಿದ್ಯಾ. ಈಗ ನನ್ನ ಕೈಗೆ ಸಿಕ್ಕಿದ್ಯಾ, ಇನ್ನು ಮುಗೀತು ನಿನ್ನ ಆಟ. ಅಳಿಯೋ ಒಂದೊಂದು ಕ್ಷಣನೂ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತೀನಿ. ಆ ದೇವ್ರೇ ಬಂದ್ರು ನಿನ್ನನ್ನ ಕಾಪಾಡೋಕ್ಕಾಗಲ್ಲ. ಓ, ಜಂಬತ್ ಕೋಳಿ ನೀವಾ? ಅನ್ಕೊಂಡೆ ಅಲ್ಲಿ ಅನಾಹುತ ಮಾಡಿದಾರೆ ಅಂದ್ರೆ ಯಾರೋ ನಿಮ್ಮಂತವ್ರೆ ಅಂತ. ಏನೇ ನಿಂದು ರಗಳೆ? ಕಾರು ಸೈಡಲ್ಲಿದೆ, ನೀನ್ ಓಡಾಡೋ ದಾರಿನಲ್ಲಿಲ್ಲ. ಹಲೋ ಮೇಡಮ್, ಇವತ್ತು ನಿಮ್ ಕಾರಿಂದ ಪ್ರಾಬ್ಲಮ್ ಆಗಿಲ್ಲ, ದುಡ್ದು ತಿನ್ನೋ ಮನುಷ್ಯನ್ಗೆ ಪ್ರಾಬ್ಲಮ್ ಆಗಿದೆ. ಏನ್ರಿ, ಶ್ರೀಮಂತಿಗೆ ಅಂದ್ಮೇಲೆ ಕಣ್ಣು ನೆತ್ತಿ ಮೇಲಿರುತ್ತೆ ಅನ್ಸುತ್ತೆ. ಎದುರುಗಡೆ ಬಂದವರು ಕಣ್ಣು ಕಾಣಿಸಲ್ವಾ? ಏನೇ ಬೇಕು, ಬಿಡೆ ಕೈನ. ಬಿಡ್ತೀನಿ ಮೇಡಮ್, ಬಿಡ್ತೀನಿ. ಮೊದ್ಲು ಆಗಿರೋ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಆಮೇಲೆ ಬಿಡ್ತೀನಿ. ಏನೇ ಸರಿ ಮಾಡೋದು? ಏನೇ ಸರಿ ಮಾಡ್ದೆ ಈಗ? ಹೇಳ್ತೀನಿ. ಅಲ್ಲಿ ಮಾವಿನಕಾಯಿ ಮಾರೋ ತಾತನ್ನ ಗುದ್ಕೊಂಡ್ ಬಂದಿದ್ದೀರಲ್ಲ, ಇದ್ ಸರಿನಾ? ದುಡ್ದು ತಿನ್ನೋರ್ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಬಂದಿದ್ದೀರಲ್ಲ, ಮನುಷ್ಯತ್ವ ಇಲ್ವೇನ್ರಿ ನಿಮ್ಗೆ? ಏನೇ ಸರಿ ಮಾಡೋದು? ನನ್ ಏನೇ ಪ್ರಾಬ್ಲಮ್ ಆದ್ರೆ ಏನ್ರಿ ಮಾಡ್ತೀರಾ? ನೀವೇನಾದ್ರೂ ಬರ್ಲಿಲ್ಲ ಅಂದ್ರೆ ಇಲ್ಲೇ ರೋಡಲ್ಲಿ ಕೂತ್ಕೊಂಡು ಕಿರ್ಚ್ಕೊಂಡು ಗಲಾಟೆ ಮಾಡ್ಬಿಟ್ಟು ನಿಮ್ ಮರ್ಯಾದೆ ತೆಗ್ದ್ಬಿಡ್ತೀನಿ. ಸುಮ್ನೆ ಬಂದ್ರೆ ಸರಿ. ಏಯ್, ನನಗೀಗ ಟೈಮ್ ಇಲ್ಲ, ನಾನು ಎಲ್ಗೋ ಹೋಗ್ಬೇಕು, ಅರ್ಜೆಂಟ್ ಅಲ್ಲಿ ಇದೀನಿ. ಬಿಡೆ ಕೈನ. ನಿಮಗ್ ಟೈಮ್ ಇಲ್ದೆ ಇರ್ಬೋದು, ಆದ್ರೆ ನನ್ಗೆ ತುಂಬಾ ಟೈಮ್ ಇದೆ. ಈಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ಬನ್ನಿ ಸುಮ್ನೆ. ಇದು ನಿಮ್ಗೆ. ಇದ್ಯಾಕೆ? ಅಯ್ಯೋ, ನಿಮ್ಮನ್ನು ಹೊರಗಡೆ ಕರ್ಕೊಂಬಂದು ಏನೂ ಕೊಡ್ಸಿಲ್ಲ ಅಂತಂದ್ರೆ ನನ್ನ ಕತೆ ಮುಗೀತು. ಮೀರಾ ಅನಿಕೇತ್ ನನ್ನನ್ನ ಮಾತಲ್ಲೇ ಮುಗಿಸ್ಬಿಡ್ತಾರೆ. ತಗೊಳ್ಳಿ. ಓ, ಅವರಿಗೋಸ್ಕರ ಕೊಡ್ತಿರೋದಾ? ನೋನೋ, ಹಾಗಲ್ಲ. ಅದು ಆಕ್ಚುಲಿ ನನಗೆ ಕೊಡಬೇಕು ಅಂತ ಅನ್ನಿಸ್ತು, ಬಟ್ ನೀವೇನು ಅನ್ಕೋತಿರೋ ಅಂತ. ಇದ್ಯಾಕೆ? ಇದು ನಮ್ಮನೆ ಸೊಸೆ ಆಗ್ತಿರೋದು. ಇದು ಇದ್ಯಾಕೆ? ವ್ಯಾಲೆಂಟೈನ್ಸ್ ಡೇ ನೆನಪಿಗೆ.
ಇದೆಯಾ? ಇದು ಇದು ನನ್ಗೊಂದು ಒಳ್ಳೆ ಟೀ ಕೊಡ್ಸಿದ್ರಲ್ಲ, ಅದಕ್ಕೆ ತಗೊಳ್ಳಿ. ಇನ್ನೂ ಇದೆಯಾ? ಆ ಹುಡುಗಿ ಹತ್ರ ಇದ್ದಿದ್ದು ಇಷ್ಟೇ ಹೂ. ಹೊರಡೋಣವಾ? ಇಷ್ಟು ಬೇಗನಾ? ಹಾ? ಏನಿಲ್ಲ, ಇವೆರಡೂ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋದ್ರು ಅಂತ. ಅವರು ನಮ್ಮನ್ನ ಹುಡ್ಕೊಂಡು ಕಾರ್ ಹತ್ರ ಬಂದಿರ್ಬೋದು. ಹೋಗಣ್ವಾ? ಬುಕ್ ಬೇಕಂತೆ, ಬರ್ಬೇಕಾದ್ರೆ ತಗೊಂಡ್ ಬಾ ಅಂತ ಹೇಳಿದ್ಲು. ಸರಿ, ಹಾಗಾದ್ರೆ ಬುಕ್ ಸ್ಟೋರ್ಗೆ ಹೋಗೋಣವಾ? ಪರವಾಗಿಲ್ಲ, ಇಲ್ಲೇ ಹತ್ರದಲ್ಲಿ ಶಾಪ್ ಇದೆ, ನಾನ್ ತಗೊಂಡ್ ಬರ್ತೀನಿ, ನೀವು ಕಾರ್ ಹತ್ರ ಹೋಗಿರಿ. ದಟ್ಸ್ ಓಕೆ, ನಾನು ಬರ್ತೀನಿ. ಅನಿಕೇತ್ ಸರ್ ಮತ್ತೆ ಮೀರಾ ಅವರು ಕಾರ್ ಹತ್ರ ಬಂದಿರ್ಬೋದು, ನೀವು ಹೋಗಿರಿ, 10 ಮಿನಿಟ್ಸ್ ಬರ್ತೀನಿ. ಸರಿ, ಬೇಗ ಬಂದ್ಬಿಡಿ, ಹುಷಾರು. ಬಿಡೆ ಕೈನ, ಬನ್ನಿ ಇಲ್ಲಿ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ಯಾ ಹೇಳು? ಹೇಳ್ತೀನಿ ಬನ್ನಿ. ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ, ಬಿಡೆ ಕೈನ. ಟೈಮ್ ವೇಸ್ಟ್ ಮಾಡಿದ್ ನೀವು, ನಮ್ ತಾತಂದು. ತಾತ, ಇವ್ರೇ ಅಲ್ವಾ ನಿಮ್ನ ಗುದ್ಕೊಂಡ್ ಹೋಗಿದ್ದು? ಕರ್ಕೊಂಡ್ ಬಂದಿದ್ದೀನಿ, ಅದೆಷ್ಟ್ ಲಾಸ್ ಆಗಿದೆ ಅಂತ ಹೇಳಿ ಮೊದ್ಲು ಇವ್ರಿಗೆ. ಬಿಡೆ ಕೈ. ಯಾರೋ ಮುದುಕ ನೆಟ್ಟ ಕಣ್ ಕಾಣಿಸ್ದೆ ರೋಡಲ್ಲಿ ಬಿದ್ರೆ ಅದಕ್ಕೆ ನಾನ್ ದಂಡ ಕಟ್ಬೇಕಾ? ಹಲೋ, ನಡಿಯೋಕಾಗ್ದೆ ಬಿದ್ದಿಲ್ಲ, ನೀವ್ ಅವ್ರ ಗುದ್ದಿದ್ದೀರಾ, ಅದಕ್ಕೆ ಅವ್ರು ಬಿದ್ದಿರೋದು. ನಾನೇ ನನ್ ಕಣ್ಣಾರ ನೋಡಿದೀನಿ, ವಾದ ಮಾಡ್ಬಿಡಿ. ಎಷ್ಟು ಲಾಸ್ ಆಗಿದೆ ಅದನ್ನ ಮೊದ್ಲು ತುಂಬಿಸ್ಕೊಡಿ. ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ನಾನೇನು ಮಾಡಲ್ಲ, ಸುತ್ತಮುತ್ತ ಜನರನ್ನ ಸೇರಿಸ್ತೀನಿ. ನೀವ್ ಮಾಡಿರೋ ಗನಂದಾರಿ ಕೆಲ್ಸದ ಬಗ್ಗೆ ಟಾಮ್ ಟಾಮ್ ಮಾಡ್ತೀನಿ. ಮನುಷ್ಯತ್ವ ಇರೋ ಜನನೂ ಇಲ್ಲಿದ್ದಾರೆ, ಅವರೇ ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಏಯ್, ನೀನ್ ಯಾರನ್ನ ಎದುರು ಹಾಕೋತಾ ಇದ್ಯಾ ಅಂತ ನಿನಗ್ ಗೊತ್ತಿಲ್ಲ. ಯಾರ್ ನೀವು? ಏನ್ರಿ ಮಾಡ್ತೀರಾ ಅಂತ ಸುಮ್ನೆ ಹೆದರ್ಕೆ ಬೆದರ್ಕೆ ತೋರಿಸಿ ಈ ಹುಡುಗಿನ ಓಡಿಸ್ಬಿಡ್ಬೋದು ಅನ್ಕೊಂಡಿದ್ದೀರಾ? ನಿಮ್ ಹೆದರ್ಕೆ ಬೆದರ್ಕೆಗಳಿಗೆಲ್ಲ ಬಗ್ಗೋಳಲ್ಲ ನಾನು. ₹1 ₹2 ಲಾಭಕ್ಕೋಸ್ಕರ ದಿನವಿಡೀ ತಲೆ ಮೇಲೆ ಬುಟ್ಟಿನ ಉತ್ಕೊಂಡು ಬೀದಿ ಅಲ್ಲಿಯೋ ಇವ್ರ ಮೇಲೆ ದರ್ಪ ತೋರಿಸ್ತೀರಾ? ನಿಮ್ ಮನೆ ಕಾಯೋ ನಾಯಿಗೆ ತಿಂಗಳಿಗೆ ₹10,000 ಖರ್ಚು ಮಾಡ್ತೀರಾ. ಅದ್ರಲ್ಲಿ ಅರ್ಧ ₹5,000 ನಮ್ ತಾತಂಗ್ ಸಿಕ್ಕಿದ್ರೆ ಸಾಕು, ಅವ್ರ ಮನೇಲಿರೋ 4 ಜನದ ಹೊಟ್ಟೆ ತುಂಬುತ್ತೆ. ಅವತ್ ಮಾರಾಟ ಮಾಡಿ ಸಿಗೋ ₹20-30 ಲಾಭದಲ್ಲಿ ಮನೆಗೆ ಅಂತ ಅಕ್ಕಿ ತಗೊಂಡ್ ಹೋಗ್ತಾರೆ. ಅನ್ನನೋ ಗಂಜಿನೋ ಬೇಯಿಸ್ಕೊಂಡ್ ತಿಂತಾರೆ ಗೊತ್ತಾ? ಒಂದೇ ಒಂದಿನ ಅವ್ರ ವ್ಯಾಪಾರ ಮಾಡದೆ ಹೋದ್ರೆ ಅವತ್ತು ಅವ್ರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ಅಲ್ಲ, ನಿಮ್ಮಂತವ್ರು ಶೋರೂಮು, ಮಾಲು, ದೊಡ್ಡ ದೊಡ್ಡ ಫ್ರೂಟ್ ಸ್ಟಾಲ್ ಗಳಿಗೆಲ್ಲ ಹೋಗ್ಬಿಟ್ಟು 50-100ಕ್ಕೆ ಬೆಲೆ ಬಾಳೋ ಹಣ್ಗಳನ್ನ ₹500 ತಗೊಂಡ್ ಬರ್ತೀರಾ? ಅದೇ ಬೀದಿಲಿ ನೊಂದು ಬೆಂದು ಮಾರಾಟ ಮಾಡೋರ್ ಹತ್ರ ಚೌಕಾಸಿ ಮಾಡ್ತೀರಾ? ಚೌಕಾಸಿ ಮಾಡೋರಾದ್ರೂ ಪರವಾಗಿಲ್ಲ, ವ್ಯಾಪಾರನಾದ್ರೂ ಮಾಡ್ತಾರೆ. ಆದ್ರೆ ನೀವೇನ್ರಿ ಮಾಡಿದ್ರಿ? ಪಾಪ ನಮ್ ತಾತನ ತಳ್ಳಿ ಬುಟ್ಟಿಲಿದ್ದಿದ್ ಕಾಯಿಗಳನ್ನೆಲ್ಲ ಕೆಳಗಡೆ ಬೀಳ್ಸಿ ಹಾಳ್ ಮಾಡಿದಿರಾ. ಈ ನಷ್ಟನ ಯಾರ್ ತುಂಬ್ತಾರೆ? ಅಮ್ಮ ತಾಯಿ, ನಿಲ್ಲಿಸ್ತಾ ನಿನ್ ಭಾಷಣ. ಮಾತು ಬರುತ್ತೆ ಅಂತ ಮಾತಾಡ್ತಾನೆ ಇದ್ದಾಳೆ. ಎಷ್ಟು ಲಾಸ್ ಆಗಿದೆ? 100, 200, 500 ತಗೋ. ಅಲ್ಲಿಂದ ಲೆಫ್ಟ್ ತಗೊಂಡ್ ಬಂದೆ ಕಣೆ, ಬಟ್ ಇಲ್ಲಿ ಹೇಗ್ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಕ್ಕ, ನೀನ್ ಯಾವ ಕಡೆಯಿಂದ ಲೆಫ್ಟ್ ತಗೊಂಡಿದ್ಯಾ ಅಂತ ನನಗ್ ಗೊತ್ತಾಗ್ತಿಲ್ಲ. ರಂಗಣ್ಣನ ಹೋಟ್ಲ್ ಇದೆಯಲ್ಲ, ಅಲ್ಲಿಂದ ಸ್ಟ್ರೇಟ್ ಬಂದು ಲೆಫ್ಟ್ ತಗೊಂಡೆ. ಇಲ್ಲಿ ಕಾಂಪ್ಲೆಕ್ಸ್ ಹತ್ರ ಇದೀನಿ. ಮಾ ಮಾ ಮಾ
ಅಮ್ಮ ಕಾರ್ಲಿ ಒಬ್ಬನೇ ಬಿಟ್ಟು ಎಲ್ಲಮ್ಮ ಹೋದ ಅಮ್ಮ ಅಹಲ್ಯ ಇಲ್ಲೇ ಇದ್ದಾಳಮ್ಮ ಇಲ್ಲೇ ಇದೆ ಏಯ್ ಅಲ್ಯಾ